ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ಮತಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಕಾರ್ಯ ಚಟುವಟಿಕೆಗಳು ಜೋರಾಗಿವೆ. ಅಥಣಿ ಪಟ್ಟಣದಲ್ಲಿರುವ ಬಿಜೆಪಿ ಕಾರ್ಯಾಲಯದಲ್ಲಿ ತಾಲೂಕು ಅಧ್ಯಕ್ಷರಾದ ಗಿರೀಶ್ ಬುಟಾಳೆ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಸಂಪತ್ ಕುಮಾರ್ ಶೆಟ್ಟಿ ಅವರ ನಿರ್ಧೂತದಲ್ಲಿ ನಡೆದ ಈ ಸಭೆಯಲ್ಲಿ ಮತಕ್ಷೇತ್ರದ ಎಲ್ಲಾ ಗ್ರಾಮಗಳ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದರು. ಸಭೆಯಲ್ಲಿ ಬೂತ್ ಮಟ್ಟದ ಮತದಾರರ ಪಟ್ಯ ಪರಿಶೀಲನೆಗೆ ವಿಶೇಷ ಆದ್ಯತೆ ನೀಡಲಾಯಿತು. ಮತದಾರರ ಸಂಖ್ಯೆಯಲ್ಲಿ ಏನಾದರೂ ಬದಲಾವಣೆಗಳಾಗಿದೆ, ಮೃತಪಟ್ಟವರ ಹೆಸರುಗಳು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ, ಹೊಸ ಮತದಾರರ ಸೇರ್ಪಡೆ ಎಷ್ಟು ನಡೆದಿದೆ ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಲು ಕಾರ್ಯಕರ್ತರಿಗೆ ಸೂಚನೆ ನೀಡಲಾಯಿತು. ಮುಂದಿನ ಜಟಾಪಿ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ರೀತಿಯ ಮೋಸ ನಡೆಯದಂತೆ ಎಚ್ಚರಿಕೆಯಿಂದ ಕೆಲಸ ಮಾಡುವಂತೆ ಸಂಪತ್ ಕುಮಾರ್ ಶೆಟ್ಟಿ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಸಭೆಯಲ್ಲಿ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅಥಣಿ ಮತಕ್ಷೇತ್ರದ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸಲಾಯಿತು. ಗೊತ್ತಿರುವ ಹಾಗೆ BLA-2 ಕಾರ್ಯಾಗಾರದಲ್ಲೂ ನೀವೆಲ್ಲರೂ ಭಾಗವಹಿಸಿದ್ರಿ. ಅದರೊಳಗೆ SIR ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಈಗೇನು ರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಒಂದು ಅಭಿಯಾನ ಇದೇನಪ್ಪಾ ಅಂತಂದ್ರೆ, ಈ ಮತದಾರ ಪಟ್ಟಿ ಒಳಗೆ ಯಾವ್ಯಾವ ಪಟ್ಟಿ ಓಟ್ಗಳು ಅಲ್ಲೂ ಉಳ್ಕೊಂಡದಾವು. ಯಾಕಂತಂದ್ರೆ ಬಹಳಷ್ಟು ಏನಿತ್ತಂತಂದ್ರೆ ವರದಿ ಪ್ರಕಾರ ಪ್ರತಿಯೊಂದು ಮತಕ್ಷೇತ್ರದಾಗ 15,000 to 20,000 ಮತದಾರರು ಏನದಾರು ಅವ್ರು ಆಕ್ಚುಲಿ ಇದ್ರೊಳಗೆ ಈ ಜಾಗದೊಳಗೆ ಇರಲಾರ್ದಂಥವ್ರು ಅಥವಾ ತೀರ್ಕೊಂಡವ್ರು ಇಂಥವ್ರು ಇರೋದ್ರಿಂದ ಅವನ್ನೆಲ್ಲ ಡಿಲೀಟ್ ಮಾಡೋ ಸಂಬಂಧ ಈ ಒಂದು ಇದನ್ನ ಮಾಡತ್ತಾರ. ಈ ಒಂದು ಪ್ರಕ್ರಿಯೆ ಒಳಗೆ ನಾವೆಲ್ಲರೂ ಭಾಗಿಯಾಗಿ ಆ ಒಂದು ಇಲೆಕ್ಷನ್ ಕಮಿಷನ್ಗಾಗಲಿ ನಮ್ಮ ಪಕ್ಷಕ್ಕಾಗಲಿ ನಾವು ಸಹಕಾರ ಕೊಡಬೇಕಾಗೈತಿ. ಅದಕ್ಕೆ ಈಗಾಗಲೇ 90% ಕೆಲಸ ಸರ್ಕಾರ ಮಾಡೈತಿ. ಅದು ಇನ್ನು ಉಳಿದ 10% ಏನೈತಿ ಅದೆಲ್ಲಾನು ನಾವೇನೈತಿ ಸಕ್ರಿಯವಾಗಿ ಭಾಗವಹಿಸಿ ಇದನ್ನ ಅವರಿಗೆ ಸಪೋರ್ಟ್ ಕೊಡ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಏನ್ ಮಾಡ್ತೀವಿ ಅಂತಂದ್ರೆ, ಈ ಮತದಾರ ಪಟ್ಟಿಗಳನ್ನ ನಿಮಗೆ ಈಗಾಗಲೇ ನಾವು ಅವತ್ತ ಮುಟ್ಟಿಸಿದೀವಿ. ಆ ಕಾರ್ಯಾಗಾರದ ಮುಕ್ತಾಯ ಆದ್ಮೇಲೆ ಪ್ರತಿಯೊಬ್ಬರಿಗೂ ನಿಮ್ಮ ಬೂತದ ಮತದಾರ ಪಟ್ಟಿಗಳನ್ನು ಕೊಟ್ಟಿವಿ. ಆ ಮತದಾರರ ಪಟ್ಟಿ ಒಳಗೆ ಏನು ಮಾಡ್ಬೇಕು ಅನ್ನೋದನ್ನ ಇವತ್ತು ಈ ಸಭೆ ಒಳಗ ನಾವು ಇಟ್ಕೊಂಡಿದ್ದೀವಿ ವಿಷಯ. ಈಗ ಅದ್ರೊಳಗೆ ಏನ್ ಮಾಡ್ಬೇಕಂತಂದ್ರೆ A, B, C ಮತ್ತು D 4 ಕ್ಯಾಟಗರಿಗಳನ್ನ ನಾವು ಗುರುತಿಸ್ಬೇಕು.